ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಆಸ್ಪತ್ರೆ, ಎಲ್ಲ ತಾಲೂಕು ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಒಂದು ವೈದ್ಯರ ಯಾರು ಒಂದು ನಿರ್ಲಕ್ಷ್ಯ ವಹಿಸುವಂತ ಕೆಲಸ ಮಾಡ್ತಾರೆ ಇವತ್ತು ಆಸ್ಪತ್ರೆಗಳಲ್ಲಿ, ಅಂತವ್ರ ವಿರುದ್ಧ ಒಂದು ಮನವಿಯನ್ನ ನಾವು ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಸಲ್ಲಿಸಕ್ಕೆ ಬಂದಿದ್ದೇವೆ. ಇದು ಜೈ ಕರ್ನಾಟಕ ರಕ್ಷಣಾ ಸೇನೆಯ ವತಿಯಿಂದ ಬಹಳಷ್ಟು ನಾವು ಇವತ್ತು ತಾಲೂಕು ಆಸ್ಪತ್ರೆಗಳಾಗಿರ್ಬೋದು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಾಗಿರ್ಬೋದು ನೋಡ್ಬೋದು. ಇವತ್ತು ಗರ್ಭಿಣಿಯರು ಆಸ್ಪತ್ರೆಗೆ ಹೋದ ತಕ್ಷಣ ಅಷ್ಟೊಂದು ಸರಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲ್ಲ ಮತ್ತು ಸರಿಯಾಗಿ ಗರ್ಭಿಣಿಯರಿಗೆ ಒಂದು ಸರಿಯಾಗಿ ಆರೈಕೆಯನ್ನ ಮಾಡಲ್ಲ ಅಂತೇಳಿ ಬಹಳಷ್ಟು ಸರಿ ನಾವು ನೋಡಿದ್ದೇವೆ ಮತ್ತು ನಮ್ಮ ಗಮನಕ್ಕೂ ಇದೆ. ಈಗಾಗಲೇ ಏನಾದ್ರು ಅಲ್ಲಿ ಹೋದ್ರೆ ಒಂಥರ ಭಿಕ್ಷುಕರ ತರ ವ್ಯವಸ್ಥೆ ಆಗಿಬಿಟ್ಟಿದೆ. ಇವತ್ತಲ್ಲಿ ಗರ್ಭಿಣಿಯರ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಭಿಕ್ಷುಕರ ತರ. ಅಂದ್ರೆ ಇದು ಭಾರತ ದೇಶದಲ್ಲಿ ಇದೊಂದು ಕಾನೂನು ಸುವ್ಯವಸ್ಥೆಗೆ ಒಂದು ಬೆಲೆನೇ ಇಲ್ಲಾರಂತ ಒಂದು ವಾತಾವರಣ ಇವತ್ತು ನಮ್ಮ ವಿಜಯಪುರ ಜಿಲ್ಲಾದಲ್ಲಿ ಸೃಷ್ಟಿ ಆಗತ್ತದು. ಬಹಳಷ್ಟು ಏನು ಗರ್ಭಿಣಿಯರು ಬಂದ್ರು ಸಹ ಅಲ್ಲಿ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸುವಂತ ಕೆಲಸ ಮಾಡ್ತಾರ. ಮತ್ತೊಂದು 4-5 ತಾಸುಗಳಿಂದ ಹಳ್ಳಿಗಳಿಂದ ಬಂದಂತ ಗರ್ಭಿಣಿಯರನ್ನ ಇರ್ತಾರಲ್ಲ, ಎಷ್ಟೇ ಹೇಳಿದ್ರು ಎಷ್ಟೇ ಮನವರಿಕೆ ಮಾಡಿಕೊಂಡ್ರು ಅವ್ರಿಗೆ ಸರಿಯಾದ ಒಂದು ಉಪಚಾರ ಮಾಡೋದಿಲ್ಲ ಇವತ್ತು ಜಿಲ್ಲಾ ಆಸ್ಪತ್ರೆಗಳಾಗಿರ್ಬೋದು. ಮತ್ತು ಇದನ್ನ ನಾವು ಬೇಸತ್ತು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಯಾರು ನಿರ್ಲಕ್ಷ್ಯ ವಹಿಸುವಂತ ಕೆಲಸ ಮಾಡ್ತಾರ ಅಂತ ಅಧಿಕಾರಿಗಳು ಅಂತ ವಿರುದ್ಧ ಒಂದು ಅವ್ರಿಗೆ ಏನಾದ್ರು ಒಂದು ಪಾಠ ಕಲಿಸ್ಬೇಕಂತೇಳಿ ನಾವು ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ನಾವು ಮನವಿಯನ್ನ ಸಲ್ಲಿಸಕ್ ಬಂದಿದ್ದೇವೆ. ಒಂದು ವೇಳೆ ಈ ಮನವಿಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಂಬಂಧಪಟ್ಟವ್ರ ಮೇಲೆ ತುರ್ತಾಗಿ ಒಂದು ಸಭೆಯನ್ನ ಕರೆದು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದು ದಿನನಿತ್ಯದ ಸಮಸ್ಯೆ ಐತಿ ಮತ್ತು ಶಾಶ್ವತವಾಗಿ ಪರಿಹಾರ ಆಗ್ಬೇಕಂತ ಹೇಳಿ ಇವತ್ತು ನಾವು ಮನವಿಯನ್ನ ಸಲ್ಲಿಸಲಕ್ಕೆ ಬಂದಿದ್ದೇವೆ. ಜಯ ಕರ್ನಾಟಕ ರಕ್ಷಣಾ ಸೇನೆಯ SC/ST ಘಟಕದ ಜಿಲ್ಲಾಧ್ಯಕ್ಷ ಯಮನಪ್ಪ ಬೂದಿಯಾಳ ಅಂತೇಳಿ. ಇವತ್ತು ಜೈ ಕರ್ನಾಟಕ ರಕ್ಷಣಾ ಸೇನೆ ವತಿನಿಂದ ನಾವು ವಿಜಯಪುರ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸ್ವೀಕರಿಸಿದ್ವಿ. ಏನಪ್ಪಾ ವಿಷಯ ಅಂತಂದ್ರೆ, ಜಿಲ್ಲಾ ಆಸ್ಪತ್ರೆ, ಎಲ್ಲ ತಾಲೂಕು ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಬರುವ ಗರ್ಭಿಣಿಯರಿಗೆ ಸರಿಯಾಗಿ ಹೆರಿಗೆ ಮಾಡಿಸಿಕೊಳ್ಳದ ನಿರೀಕ್ಷೆ ವಹಿಸಿರುವ ವೈದ್ಯರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಇವತ್ತು ನಮ್ಮ ಜೈ ಕರ್ನಾಟಕ ರಕ್ಷಣಾ ಸೈನ್ಯ ಆಗ್ರಹ ಮಾಡ್ತದೆ. ಕಾರಣ ಏನಪ್ಪಾ ಅಂತಂದ್ರ, ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇದ್ದಂತಕ್ಕಂತ ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತು ನಾವು ಪೇಷಂಟ್ ಅನ್ನ ರವಾನಿಸಿದ್ರೆ ಅಲ್ಲಿ ಇದ್ದಂತಕ್ಕಂತ ಸಿಬ್ಬಂದಿಗಳು ಹೇಳ್ತಾರೆ, ಇಲ್ಲ ನಮ್ ಕಡೆ ಆಗಂಗಿಲ್ಲ, ನೀವು ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹೇಳಿ ಅವ್ರು ಕಳಿಸ್ಕೊಡ್ತಾರ. ಅಲ್ಲಿ ಕಳಿಸ್ಕೊಟ್ಟಾಗ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾರಪ್ಪ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ 2 ರಿಂದ 3 ಗಂಟೆವರೆಗೂ ಅಲ್ಲಿ ಸುಮಾರು ವೇಟ್ ರೂಮ್ಗೆ ಅಂತ ಹೇಳ್ಬಿಟ್ಟು ಕಾಯಿಸ್ಬಿಟ್ಟು ಆಮೇಲೆ ಬಂದಾಗ ಹಿಂದಾಗರ್ಸಿ ಅವ್ರ ಅವಾಜ್ ಏನ್ ಕೊಡ್ತಾರಪ್ಪ ಅಂತಂದ್ರ ಉಡಾಪಿ ಮಾತುಗಳು ಹೆಂಗ್ ಮಾತಾಡ್ತಾರಂತಂದ್ರ, ನೀವು ನೋಡ್ರಿ ನಾವಂತರೂ ಈ ತರ ಮಾಡ್ತೀವಿ, ಹ್ಞೂ ಅಂದ್ರೆ ಇರ್ರಿ, ಬ್ಯಾಡ ಅಂದ್ರೆ ನೀವು ಖಾಸಗಿ ಆಸ್ಪತ್ರೆಗೆ ತಗೊಂಡೋಗ್ರಿ ಅನ್ನೋಂತ ಮಾತನ್ನ ಅಲ್ಲಿ ಮಾತಾಡ್ತಾರ. ಅದನ್ನ ತಡೆಗಟ್ಟಬೇಕು ಮತ್ತ ಅಲ್ಲಿ ಇದ್ದಂತಕ್ಕಂಥ ಸಿಬ್ಬಂದಿಗೆ ಮೇಲೆ ಸೂಕ್ಷ್ಮವಾದ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾವಿವತ್ತು ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ನಮ್ಮ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುರ್ತಾಗಿ ಸಭೆ ತಗೊಂಡು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಹೇಳಿಕಿಶಿಂದ್ರ ನಾವು ಇವತ್ತು ಜೈ ಕರ್ನಾಟಕ ರಕ್ಷಣಾ ಸೇನೆ ನಿಂತ್ರ ಆಗ್ರಹ ಮಾಡ್ತೀವಿ. ಅದರ ಜೊತೆಗೇನು ಇವತ್ತು ಏನು ಪರಿಸ್ಥಿತಿ ಆಗಿದೆಪ್ಪ ಅಂತಂದ್ರೆ, ಅಲ್ಲಿ ಹೋಗ್ಬೇಕಂತಂದ್ರೆ ಗ್ರಾಮೀಣ ಮಟ್ಟದವ್ರು ಅಷ್ಟೇ ಹೋಗಿರ್ತಾರ. ಹಾಗಾಗಿ ಶ್ರೀಮಂತ ಇದ್ದವ್ರು ಎಲ್ಲಾರು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅರಿಗೆಯನ್ನ ಮಾಡ್ಕೊಂಡು ಅವ್ರ ಮನೆಗ್ ಬರ್ತಾರ. ಅಲ್ಲಿ ಇದ್ದಂತಕ್ಕಂಥದ್ದು ನಾವು ಬಡವರು ಅಂತಂದಾಗ ನಾವು ಅಲ್ಲಿ ಹೋಗ್ಬೇಕಾಗ್ತದ. ಎಲ್ಲಾ ಸುರಕ್ಷಿತವಾಗಿದ್ದಂತಕ್ಕಂಥ ಮಿಷನರಿಗಳದಾವು, ಇಂಜಿನಿಯರ್ಗಳದಾವು, ಏನ್ ಬೇಕು ಎಲ್ಲಾ ಸೌಲಭ್ಯಗಳದಾವ ಅಲ್ಲಿ ಇದ್ರು ಕೂಡ ಡಾಕ್ಟರ್ಗಳನ್ನು ಏನ್ ಮಾಡ್ತಾರ, ಸ್ವಂತೊಂದು ತಮ್ಮದಂತಕ್ಕಂಥ ಆಸ್ಪತ್ರೆಯನ್ನು ಕಟ್ಟಿಸ್ಕೊಂಡಿದ್ದಾರ. ಖಾಸಗಿ ಆಸ್ಪತ್ರೆಯನ್ನು ಕಟ್ಟಿಸ್ಕೊಂಡಿದ್ದಾರ. ಹಾಗಾಗಿ ಅಲ್ಲಿ ಇದ್ದಂತಕ್ಕಂಥ ಆಸ್ಪತ್ರೆಗಳಿಗೆ ಮತ್ತು ಇದ್ದಂತ ಡಾಕ್ಟರ್ಗಳಿಗೆ ಅಟ್ಯಾಚ್ಮೆಂಟ್ ಐತೆ ಏನೋ ಗೊತ್ತಿಲ್ಲ, ಐತೆ ಅಂತ ಅನ್ಬೋದು. ಮೇಲ್ನೋಟಕ್ಕೆ ಅವ್ರು ಕಂಡು ಬರ್ತದ, ಹಂಗ್ ಮಾತಾಡ್ತಾರ ಅವ್ರು. ಯಾಕಂತಂದ್ರೆ ನೀವು ಇಲ್ಲ ರೀ ನಮ್ ಕಡೆ ಹಿಂಗೆ ನೋಡು, ಹ್ಞೂ ಅಂದ್ರೆ ಇರ್ರಿ, ಬೇಡ ನೀವು ಜಿಲ್ಲಾ ಹಾಸ್ಪಿಟ್ಲ್ ಬಿಟ್ಟು ಬೇರೆ ಕಡೆ ಹೋಗ್ರಿ ಅನ್ನಂತ ಮಾತನ್ನು ಮಾತಾಡ್ತಾರ ಅನ್ನೋಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತೈತಿ. ಅಂತವ್ರ ಮೇಲೆ ಸೂಕ್ಷ್ಮವಾದ ಕ್ರಮ ತಗೋಬೇಕು. ಮತ್ತ ಅವ್ರು ವಜಾಗೊಳಿಸ್ರಿ. ಸಿಕ್ಕಾಪಟ್ಟಿ ಜನ ಕಲ್ತ್ಕೊಂಡು ಕುಂತಾರಿಗ ಆಗತ್ತ. ಏನಂತಂದ್ರ ಅವ್ ಏನ್ ಕಲಿಬೇಕು ಎಲ್ಲ ಕಲ್ತ್ ಕಿಶಿಂದ್ರ ನಾವು ಏನು ಸರ್ಕಾರಿದು ಹುದ್ದೆ ಸಿಗಾಗಲಾಗ ಅಂತೇಳಿ ಕುಂತಾರ, ಅಂತವ್ರೆಲ್ಲ ತೆಗೆದು ಹೋಗೋದ್ ಕಿಶಿಂದ್ರ ಅಲ್ಲಿ ಮಾಡ್ರಿ. ಮತ್ ಇನ್ನೊಂದು ಮುಂದ್ವರ ದಿನಗಳೊಳಗ ಮತ್ ಜಿಲ್ಲಾ ಆಸ್ಪತ್ರೆ ಒಳಗೆ ಏನು ಇವತ್ತು ನಮ್ಮ ಸುರಕ್ಷಿತವಾಗಿ ಏನ್ ಕೆಲಸ ಮಾಡತ್ತಾರೋ ಅವ್ರದ್ದು ಎಲ್ಲಾರ ಪ್ರೈವೇಟ್ ಆಗಿ ಖಾಸಗಿ ಆಸ್ಪತ್ರೆ ಇದ್ರ ಅಂತವ್ರ ಜಾಬ್ ನಿಂತ್ರ ಆನ್ ದಿ ವೇನಾಗ ಅವರಿಗೆ ತೆಗೆದು ಹೋಗ್ಬೇಕಂತ ಅನ್ನೋಂಥದ್ದು ನಮ್ದು ಜೈ ಕರ್ನಾಟಕ ಸಂಘಟನೆ ನಿಂತ ಆಗ್ರಹ ಇದೆ. ಮತ್ತು ಒಂದ್ ವೇಳೆ ಇದಕ್ಕೆ ಜಿಲ್ಲಾ ಆಡಳಿತ ಆಗ್ಲಿ
ಇವತ್ತು ನಾವು ಅವ್ರಿಗೆ ಮನವಿ ಕೊಟ್ಟಿವಿ. ಜಿಲ್ಲಾ ಆಡಳಿತ ಇವತ್ತು ಏನು ನಿರ್ಲಕ್ಷ್ಯ ವಹಿಸಿದ್ರೆ ಮುಂದುವರೆದ ದಿನದಲ್ಲಿ ನಾವು ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಇದ್ದಂತಕ್ಕಂಥ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕೃಷ್ಣ ಭೋಸ್ಲೆ ಅಂತ ಜೈ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।